ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಾಮಿನ್ ಫೋಟೆ ಕರ್ನಾಟಕ. ಇವತ್ತು ಏನು ತಿಳಿಸ್ಕೊಡ್ತೀನಿ ಅಂದರೆ, ಕೆಲವು ಫ್ರಾಂಚೈಸ್ಗಳು ಕೆಲವು ಪ್ಲೇಯರ್ಸ್ನ ರೀಟೇಕ್ಷನ್ ಮಾಡ್ದಂಗೆ ಅವ್ರನ್ನ ಹೊರಗಡೆ ಬಿಟ್ಟಿದ್ದಾರೆ. ಯಾವ ಪ್ಲೇಯರ್ಸ್ ಅನ್ನೋದು ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಇನ್ನೂ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊಟ್ಟ ಮೊದಲನೇ ನ್ಯೂಸ್ ಏನಪ್ಪ ಅಂತಂದರೆ, ಮುಂಬೈ ಇಂಡಿಯನ್ಸ್ ಕಡೆಯಿಂದ ಒಂದು ಬ್ರೇಕಿಂಗ್ ಅಪ್ಡೇಟ್ ಇನ್ಸೈಡ್ ಸುದ್ದಿ ಬರ್ತಾ ಇದೆ. ಅದೇನಪ್ಪ ಅಂತಂದರೆ, ಈಶಾನ್ ಕಿಶನ್ ವಿಕೆಟ್ ಕೀಪರ್ ಅಂತ ಈಶಾನ್ ಕಿಶನ್ ಅವರು ಅವರ ಮುಂಬೈ ಇಂಡಿಯನ್ಸ್ ಟೀಮ್ ಇದ್ದ ಹೊರಗಡೆ ಬಂದಿದ್ದಾರೆ. ಏನಕ್ಕಪ್ಪ ಬಂದರು ಅನ್ನೋದ ಕಂಪ್ಲೀಟ್ ಮಾಹಿತಿ ಇನ್ನು ಅವರು ಮುಂಬೈ ಇಂಡಿಯನ್ಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಅವರು ರಿಟೆನ್ಷನ್ ರೂಲ್ ಇಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂತಂದರೆ, ನಮ್ಮ ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ ಹೀಗೆ ಸಾಕಷ್ಟು ಹಲವಾರು ಒಂದು ಸ್ಟನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋ ಪ್ಲೇಯರ್ಸ್ಗಳಿದ್ದಾರೆ. ಆದರೆ ಈಶಾನ್ ಕಿಶನ್ ಹೋದ ಸೀಸನಲ್ಲಿ ಒಂದು ಕಳಪೆ ಪರ್ಫಾರ್ಮೆನ್ಸ್ ನೀಡಿದರು. ಅದರಿಂದ ಅವರು ಮುಂಬೈ ಇಂಡಿಯನ್ಸ್ ಟೀಮ್ ಇದ್ದ ಹೊರಗಡೆ ಬಂದಿದ್ದಾರೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು. ಎರಡನೇ ಸುದ್ದಿ ಏನಪ್ಪಾ ಅಂತಂದ್ರೆ, ಇದೇ ರೀತಿ ಯುಗೇಂದ್ರ ಚಹಲ್ ಅವರು ಹೊರಗಡೆ ಬಂದಿದ್ದಾರೆ. ರಾಜಸ್ಥಾನ್ ರಾಯಲ್ ಟೀಮ್ ಇದ್ದ ಇವರು ಹೊರಗಡೆ ಬಂದಿದ್ದಾರೆ. ಫಸ್ಟ್ RCB ಟೀಮಲ್ಲಿದ್ದು, RCB ಟೀಮಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಕೂಡ RCB ಫ್ರಾಂಚೈಸಿ ನಮ್ಮ ಯುಗೇಂದ್ರ ಚಹಲ್ ಅವ್ರನ್ನ ರಿಲೀಸ್ ಮಾಡಿತ್ತು. ಅದೇ ರೀತಿ ಈಗ ರಾಜಸ್ಥಾನ್ ರಾಯಲ್ಸ್ ಟೀಮ್ ಅವರು ಹೊರಗಡೆ ಬಿಟ್ಟಿದ್ದಾರೆ ಅವ್ರನ್ನ. ಅವರು ನಮ್ಮ ಹರಾಜ್ಗೆ ಬಂದ ಮೇಲೆ ಯಾವ ಫ್ರಾಂಚೈಸಿ ಅವರು ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ನಮ್ಮ RCB ಅವರು ಮತ್ತೆ ಇನ್ನೊಂದು ಬಾರಿ ಅವ್ರು ಏನಾದ್ರು ನಮ್ಮ RCB ಟೀಮ್ಗೆ ಬರ್ಬೋದು ಅನ್ನೋ ಹೋಪ್ ಮಾಡೋಣ. ನೀವೇನಾದ್ರೂ ನಮ್ಮ RCBಗೆ ಯುಗೇಂದ್ರ ಚಹಲ್ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ RCB ಅಂತ ನೀವು ಕಮೆಂಟ್ ಮಾಡಿ. ಮೂರನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, RCB ಕಡೆಯಿಂದ ಇಬ್ರು ಪ್ಲೇಯರು ಹೊರಗಡೆ ಉಳಿಯಲಿದ್ದಾರೆ. ಒಬ್ರು ಬಂದ್ಬಿಟ್ಟು ಮ್ಯಾಕ್ಸ್ವೆಲ್, ಇನ್ನೊಬ್ರು ಬಂದ್ಬಿಟ್ಟು ಕ್ಯಾಪ್ಟನ್ ಫ್ಯಾಫ್ ಡು ಪ್ಲೆಸಿ ಅವರು. ಕಳೆದ ಸೀಸನ್ನಲ್ಲಿ ಇವರು ಒಂದು ಒಳ್ಳೆ ಪ್ರದರ್ಶನ ಕೊಡಲಿಲ್ಲ ನಮ್ಮ RCB ಟೀಮಲ್ಲಿ. ಫ್ಯಾನ್ಸ್ಗಳೆಲ್ಲ ಏನಪ್ಪ ಇವರು ಈ ಥರ ಆಡ್ತಾ ಇದ್ದಾರೆ, ಇವ್ರು ಏನು ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಅಂತ ಇವರಿಬ್ರು ಪ್ಲೇಯರ್ಗಳ್ನು ಬೈತಾ ಇದ್ರು. ಅದೇ ರೀತಿ RCB ಮ್ಯಾನೇಜ್ಮೆಂಟ್ ಅವರು ಕಿವಿಗೆ ಹಾಕೊಂಡಿದ್ದಾರೆ. ನಮ್ಮ RCB ಅವರ ಕೋರಿಕೆಯನ್ನು ನೆರವೇರಿಸಲಿದ್ದಾರೆ. ನಮ್ಮ RCBಯಲ್ಲಿ ಕ್ಯಾಪ್ಟನ್ ಅಂತ ಫ್ಯಾಫ್ ಡು ಪ್ಲೆಸಿ ಅವ್ರನ್ನ ಕೈ ಬಿಡಲಿದ್ದು, ನೆಕ್ಸ್ಟು ಕ್ಯಾಪ್ಟನ್ ಯಾರಾಗ್ತಾರಂತ ಗೊತ್ತಿಲ್ಲ. ಮೋಸ್ಟ್ಲಿ ಕೊಹ್ಲಿ ಬಗ್ಗೆ ಜಾಸ್ತಿ ಟಾರ್ಗೆಟ್ ಮಾಡಿದ್ದಾರೆ. ನಾಲ್ಕನೇ ಸ್ಪೋರ್ಟ್ಸ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ದೀಪಕ್ ಚಹರ್ CSK ಟೀಮಲ್ಲಿ ಒಂದು ಒಳ್ಳೆ ಪ್ರದರ್ಶನ ಕೊಟ್ಟಿದ್ರು ಮುಂಚೆ. ಆದರೆ ಕಳೆದ ಸೀಸನ್ನಲ್ಲಿ ಇವರು ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ನೀಡಿಲ್ಲ. ಅದಕ್ಕೋಸ್ಕರ ಇವರು ರಿಟೆನ್ಷನ್ ಅಲ್ಲಿ ತಾಣ್ತಾ ಇಲ್ಲ. ರಿಟೆನ್ಷನ್ CSK ಯಾವ ರೀತಿ ಇರುತ್ತಂದ್ರೆ, ಒಬ್ರು MS ಧೋನಿ ಆಗಿರ್ತಾರೆ, ಸೆಕೆಂಡ್ ಬಂದ್ಬಿಟ್ಟು ರವೀಂದ್ರ ಜಡೇಜಾ ಆಗಿರ್ತಾರೆ, ಥರ್ಡ್ ಬಂದ್ಬಿಟ್ಟು ಋತುರಾಜ್ ಗಾಯಕ್ವಾಡ್ ಆಗಿರ್ತಾರೆ, ಫೋರ್ತು ಐ ಥಿಂಕ್ ಪತಿರಾಣ ಆಗಿರ್ಬೋದು. ಇವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಅದಕ್ಕೋಸ್ಕರ ಇವರು ಈ 4 ಜನನ ರಿಟೈನ್ ಮಾಡ್ಕೊಬಹುದು. ಲಾಸ್ಟ್ ಸ್ಪೋರ್ಟ್ಸ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಧೋನಿ ಬಗ್ಗೆ. ಧೋನಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂತಂದ್ರೆ, ನಾನು ಕೊನೆವರೆಗೂ CSK ಟೀಮ್ಗೋಸ್ಕರ ಆಡ್ತೀನಿ, ನಾನು ಯಾವುದೇ ದುಡ್ಡಿಗೋಸ್ಕರ ಆಡಲ್ಲ ಅಂತ ಹೇಳಿದ್ದಾರೆ. ಇವರು ರಿಟೆನ್ಷನ್ ಅಲ್ಲಿ ಲಾಸ್ಟ್ ಇದ್ದ ಅಂದರೆ 5 ರಿಟೆನ್ಷನ್ ಇತ್ತು, ಇಲ್ಲ 4 ರಿಟೆನ್ಷನ್ ಇತ್ತು ಅಂದರೆ ಲಾಸ್ಟ್ನೇ ರಿಟೆನ್ಷನು ನಂದಾಗಿರಬೇಕು. ನಾನು ಯಾವುದೇ ದುಡ್ಡಿಗೋಸ್ಕರ ಆಡ್ತಾ ಇಲ್ಲ, ನನ್ನ ಟೀಮು CSK ಟೀಮ್ಗೋಸ್ಕರ ಆಡ್ತಾ ಇದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಇವರು ರಿಟೈನ್ ಆಗೋದು ಫಿಕ್ಸ್. ಇವರು ಸೀಸನ್ 18ನ ಆಡ್ತಾರಂತ ಒಂದು ಅಫಿಷಿಯಲ್ ನ್ಯೂಸ್ ಬಂದಿದೆ. ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.